ಅಣ್ಣ ಇವನಣ್ಣ ವಿಡಿಯೋ ಮಾಡೋದು, ನಾನು ಕ್ಯಾಮ್ರಾ ಹಿಡ್ಕೊಂಡಿರೋದು ಅಷ್ಟೇ. ನಮ್ಮ ನಿತೀಶ್ ಸಾಹೇಬ್ರು 37,000 ಲಾಸ್ ಮಾಡ್ಕೊಂಡಿದ್ದಾರೆ. ಎಲ್ಲ ಒಂಥರ ರೋಡಿಸಮ್ ಮಾಡ್ತಾನೆ ಹೋಗು. ಇಷ್ಟ ನೀವು ನಿಮ್ಮೂರಲ್ಲಿ ನಿಮ್ದಾವ ಎಲ್ಲರೂ ಹೊಡಿತಾರ, ನಾವು ಹೊಡಿತೀವಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಆಲ್ಮೋಸ್ಟ್ ಜನಕ್ಕೆ ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ. ಗೊತ್ತಿರಲ್ಲಪ್ಪ ಎಷ್ಟೊಂದು ಜನಕ್ಕೆ. ಅದು ಕೊಳ್ಳೇಗಾಲಕ್ಕೆ ಬಂದು ಎಂತ ತಡೆ ಓಡಿಸ್ಬೇಕು. ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಸಕ್ಕತ್ತಾಗಿದ್ದಾರೆ ಅನ್ಕೊಂಡು ನಾವಿವತ್ತು ಕುರುಬನಕಟ್ಟೆ ಯಾವರು ಕುರುಬನಕಟ್ಟೆ ಕೊಳ್ಳೇಗಾಲ ಫೇಮಸ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಜೊತೆ ಇದ್ದಾರೆ ವರುಣ್ ಅವರು ಮತ್ತು ಶೇಖ್ ಕಬಿ ಅವರು. ಇವರು ಶೇಖ್ ಅಂತ ಹೆಸರು, ಆದರೆ ದುಬೈಯಿಂದ ಏನು ಬಂದಿಲ್ಲ, ಇಂಡಿಯಾದಲ್ಲೇ ಇರೋದು. ಇವತ್ತು ವ್ಲಾಗು ಟೆಂಪಲ್ ಹೇಗಿರುತ್ತೆ ಏನು ಅಂತ ತೋರಿಸ್ತೀನಿ. ಕೊಳ್ಳೇಗಾಲದಲ್ಲಿ ಫೇಮಸ್ ದೇವಸ್ಥಾನ ಅದು, ತುಂಬ ಜನ ವಿಸಿಟ್ ಮಾಡ್ತಾ ಇರ್ತಾರೆ. ಇವತ್ತೇಂತಕ್ಕೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಕಾರಲ್ಲಿ ಹೋಗ್ತಾನೆ ಇವನು ಹೇಳ್ತಾನಂತೆ, ಇಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಾರೆ ನಮ್ಮ ನಿತೀಶ್ ಸಾಹೇಬ್ರು 37,000 ಲಾಸ್ ಮಾಡ್ಕೊಂಡಿದ್ದಾರೆ. 37,000 ಒನ್ ಡೇಲೆ ಲಾಸ್ ಕೊಟ್ಟಿರೋದು ಇವತ್ತು ಲಾಸ್ ಕೊಟ್ಟಿದ್ದಾರೆ ನೋಡ್ರಿ. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕಾರೆ ದೇವಸ್ಥಾನ ಉಂಡಿಗೆ ಹಾಕು ಅಂತಂದ್ರೆ ಕಾರ್ ಉಂಡಿಗೆ ಹಾಕಿದ್ದಾನೆ. ನಾನು ದೇವಸ್ಥಾನದ ಉಂಡಿಗೆ ಹಾಕ್ಬೇಕಾಗಿದ್ದ ಕಾಸನ್ನ ಸ್ಟಾಕ್ ಮಾರ್ಕೆಟ್ ಅಂತ ಉಂಡಿಗೆ ಹಾಕ್ಬಿಟ್ಟಿದ್ದೀನಿ. ಕಾರಲ್ಲಿ ಕುತ್ಕೊಂಡು ಸ್ಟಾಕ್ ಮಾರ್ಕೆಟ್ ಮಾಡ್ಬಿಟ್ಟು ನೋಡ್ರಿ 37,000 ಇವತ್ತು ಒಂದು ದಿನದಲ್ಲಿ ಕೊಟ್ಟಿರೋದು ಲಾಸು. ಅಭಿಯವರೇ, ನೀವೇನಾದ್ರು ಹೇಳ್ತೀರಾ ಇದ್ರ ಬಗ್ಗೆ? ನಾವು ಲಾಸ್ ಕೊಟ್ಟಿದ್ದು ಹೇಗಿತ್ತು? ಲಾಸ್ ಕೊಟ್ಟಿದ್ದು ನನಗೆ ಖುಷಿ ಆಯಿತು. ಇಂಥ ನನ್ನ ಮಕ್ಕಳಿದ್ರೆ ಹೋಗಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಓಕೆ, ಪ್ರಾಫಿಟ್ ಬಂದರೆ ಓಕೆ, ಖುಷಿನೇ. ಈ ಥರ ಲಾಸ್ ಮಾಡಿಕೊಂಡು ಆಮೇಲೆ ಹೊಟ್ಟೆ ಹೊರ್ಕೊಳ್ಳೋ ಪ್ರಯತ್ನ ಯಾಕೆ? ಪ್ರಯತ್ನ ಅಲ್ಲ, ಅನುಭವ. ಎಕ್ಸಾಕ್ಟ್ಲಿ. ಅತಿ ಆಸೆ ಒಳ್ಳೇದಲ್ಲ ಅನ್ನೋದು ಇದಕ್ಕೆ ಅರ್ಥ ಮಾಡ್ಕೊಳ್ಳಿ ಜನರೇ. ಕೊಳ್ಳೇಗಾಲ ಹತ್ರನೇ ಇದೀವಿ, ಇನ್ನೇನು ಹೋಗ್ತಾ ಇದೀವಿ. ಹೋಗ್ಬಿಟ್ಟು ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ ಇರ್ರಿ. ಕೊಳ್ಳೇಗಾಲದಲ್ಲಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಬೇಗ ಕಮೆಂಟ್ ಹಾಕ್ರಿ. ಇವನು ಕೊಳ್ಳೇಗಾಲದವನೇ, ಇವನ್ನೆಲ್ಲಾದ್ರೂ ನೋಡಿದ್ರೆ ಕಮೆಂಟ್ ಹಾಕ್ರಿ. ಫಸ್ಟ್ ಹೆಸರು ಕಮೆಂಟ್ ಹಾಕ್ರಿ. ಗುರು, ದೇವಸ್ಥಾನ ಹತ್ರ ಇವಾಗ ರೀಚ್ ಆದ್ವಿ. ನಾನೇನೋ ಚಿಕ್ಕ ದೇವಸ್ಥಾನ ಅನ್ಕೊಂಡಿದ್ದೆ, ನೋಡ್ರಿ ಎಷ್ಟು ಜನ ಬಂದವ್ರೆ. ಒಳ್ಳೆ ಜಾತ್ರೆ ಥರ ನಡೀತಾ ಇದೆ. ನಾವು ಕಾಲು ತೊಳೆದಿಲ್ಲ, ಕಾಲು ತೊಳೆಯಾಗ್ತಾನೆ ಹೋಗ್ತಾ ಇರೋದು. ಸೋಮವಾರ ಮತ್ತು ಶುಕ್ರವಾರ 2 ದಿನ ಓಪನು. ತಲೆಯಲ್ಲಿ ಇಟ್ಕೊಂಡ್ಬಂಡ್ರಿ. ಒಂದು ಐಡಿಯಾ ಕೊಡ್ತಾವನೆ, ಚಿಕನ್ ಮಟನ್ ಮಾಡಿರ್ತಾರಂತೆ, ತಿನ್ಕೊಂಡು ಹೋಗಕ್ಕೆ ಮಾತ್ರ ಬರ್ಬೇಕಂತ. ಯಾವಾಗ ಮುಂಚೆ ಚಿಕನ್ ಮಟನ್ ಮಾಡೋದು? ಯಾವಾಗಾದ್ರೂ ಮಾಡ್ತಾರ? ಯಾವಾಗ ಅರ್ಕೆ ಇದ್ದಾಗ ಮಾಡ್ತಾರಪ್ಪ. ಇವನೇನು ಹೇಳ್ತಾವನೆ ಅಂದರೆ, ಈ ದೇವಸ್ಥಾನದಲ್ಲಿ ಚಿಕನ್ ಮಟನ್ ಕೊಡ್ತಾರೆ ಅಂತ ಹೇಳ್ತಾವ್ರಿ ಇವರು. ಅದು ಈ ದೇವಸ್ಥಾನ ಏನಂದರೆ ವಾರಕ್ಕೆ 2 ದಿನ ಅಲ್ಲ ಓಪನು, ಅದಕ್ಕೆ ತುಂಬ ಜನ ಅವರೆ. ಪ್ಲಾಸ್ಟಿಕ್ನೆಲ್ಲ ಇಲ್ಲೇ ಎಸ್ತವ್ರೆ. ಅದನ್ನು ನಾಳೆ ಏನೋ ನಮ್ಮ ನಿತೀಶ್ ಅವರು ಲಾಗಿಂಗ್ ಮಾಡಿ ಬಂದಿದ್ದ ದುಡ್ಡಲ್ಲಿ ಅದೆಲ್ಲ ಕ್ಲೀನ್ ಮಾಡಿಸ್ತಾರೆ. ಮಾಡೋಣ ಗುರು, ಅದಕ್ಕೇನು. ಈ ವಿಡಿಯೋ ಏನಾದರೂ ದುಡ್ಡು ಬಂದರೆ ಫಸ್ಟ್ ಇಲ್ಲಿಗೆ ಹಾಕ್ಬೇಡ. ಫಸ್ಟ್ 37,000 ರಿಕವರಿ ಗುರು, ಫಸ್ಟು 32,000 ರಿಕವರಿ ಮಾಡಬೇಕು. ಫಸ್ಟು ಇಲ್ಲಿಂದ ಎಂಟ್ರೆನ್ಸು. ಅಣ್ಣ ಇವನಣ್ಣ ವಿಡಿಯೋ ಮಾಡೋದು, ನಾನು ಕ್ಯಾಮ್ರಾ ಹಿಡ್ಕೊಂಡಿರೋದು ಅಷ್ಟೇ. ನೋಡ್ರಿ ಇಲ್ಲಿ ಎಷ್ಟು ಜನ ಕರೀತಾವ್ರೆ ನಮಗೆ. ನಮ್ಗೆ ಅಡ್ಡ ಹಾಕ್ಬಿಟ್ಟವ್ರೆ ಇಲ್ಲೆಲ್ಲ. ತೋರ್ಸೋದು ಎಲ್ಲ ಇರುತ್ತೆ ಬಿಡೋ ಕರೆಕ್ಟಾಗಿ. ಗುರು, ಈ ದೇವಸ್ಥಾನದಲ್ಲಿ ನೀವು ಅಲ್ಲಿಂದ ಬರುವಾಗ ಮಡಿಕೆ ಮತ್ತೆ ಏನದು ಎಲೆ, ಏನದು ವಿಳೆದೆಲೆ ಮತ್ತೆ ನಿಂಬೆಹಣ್ಣು ಅದು ಕೊಡ್ತಾರೆ. ಇದು ಕಾಯಿ ಜೊತೆನೆ ಕೊಡ್ತಾರೆ. ಅದನ್ನು ತಗೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು. ಯಾಕಂದ್ರೆ ಕೆಟ್ಟ ದೃಷ್ಟಿ ಏನಾದರೂ ನಿಮ್ಗಿದ್ರೆ ಅದು ತಡೆ ಹೊಡೆಯೋದು ಅಂತ, ಅದು ಹೊಡಿತಾರೆ ಒಳಗಡೆ. ಯಾರು ನೋಡಿದ್ರು ವಿಡಿಯೋ ಮಾಡೋರೆ ಬನ್ರಿ ಇಲ್ಲಿ ಅಂತ ಎಲ್ಲ ಒಂಥರ ರೋಡಿಸಮ್ ಮಾಡ್ತಾನೆ ಹೋಗು. ಇಷ್ಟ ನೀವು ನಿಮ್ಮೂರಲ್ಲಿ ನಿಮ್ದಾವ ಮಾತಾಡ್ತಲ್ಲ ಅವ್ನು, ಆಯ್ತಲ್ಲ ಅವ್ನಿಗೆ. ಎಲ್ಲರೂ ಅವನ್ನೇ ನೋಡ್ತವ್ರೆ. ನೆಕ್ಸ್ಟ್ ಸತಿ ಬಂದರೆ ಅವನ್ನ ಕಣ್ಣಿಡ್ಬಿಡ್ಬೇಕು ಇಲ್ಲಿ ರೋಡಲ್ಲಿ ಇರೋರೆಲ್ಲ. ಗುರು, ಇವಾಗ ಕಂಪ್ಲೀಟಾಗಿ ಹೇಳ್ತಾನೆ ನೋಡ್ರಿ ಇವನು, ಇದೆಲ್ಲ ಎಂತಕ್ಕೆ ತಗೋಬೇಕು ಅಂತ. ತಡೆ ಹೊಡೆಯೋದು ಅಂದರೆ ಆಲ್ಮೋಸ್ಟ್ ಜನಕ್ಕೆ ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ. ಗೊತ್ತಿರಲ್ಲಪ್ಪ ಎಷ್ಟೊಂದು ಜನಕ್ಕೆ. ಅದು ಕೊಳ್ಳೇಗಾಲಕ್ಕೆ ಬಂದು ಎಂತಕ್ಕೆ ತಡೆ ಹೊಡಿಸ್ಬೇಕು? ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ತರಗೆ ದೊಡ್ಡವರು ಮಂಡ್ಯ ಸ್ವಾಮಿ ಶಿಷ್ಯಂದ್ರು ಇಲ್ಲಿ ನೆಲೆಸ್ಕೊಂಡಿರೋದು.
ಇಲ್ಲಿ ಏನ್ ನಂಬಿಕೆ ಅಂತಂದ್ರೆ ನಮ್ಗೇನಾರ ನೆಗೆಟಿವ್ ಎನರ್ಜಿ ಇತ್ತು ಅಂತಂದ್ರೆ ಈ ತಡೆ ಓಡಿಸೋದ್ರಿಂದ ಆ ನೆಗೆಟಿವ್ ಎನರ್ಜಿ ಇಲ್ಲ ನಮ್ಮಿಂದ ದೂರ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಏನಂದ್ರೆ ಇದು ಧೂಪ ಅಂತ ಇದು. ಇದನ್ನ ಎತ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಕೆಂಡ ಇರುತ್ತೆ, ಕೆಂಡದ ಮೇಲೆ ಈ ಥರ ಬೇಡ್ಕೊಂಡು ಹಾಕೊಂಡ್ಬಿಡ್ಬೇಕು. ಗುರು ಎಷ್ಟು ದೊಡ್ಡ ಕ್ಯೂ ಐತೆ ಅಂದರೆ ಹೊರಗಡೆ. ಅಪ್ಪ ನೋಡ್ರಿ. ಹಾಂ ಮನೆಗೆ ಹಾಕೋದಿದು ಇವೊಂದು ಇದೆ ಊರು, ನೋಡಿರ್ತೀರ ಅವನ್ನ. ನೋಡ್ರಿ ಇಲ್ಲಿಂದ ಎಂಟ್ರಿ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೂ ಒಂದೂವರೆ ಅವರು. ನ್ಯೂಸ್ ಚಾನಲ್ ಅಲ್ಲ ಇಲ್ಲ. ಇವಾಗ ದೇವಸ್ಥಾನ ಒಳಗಡೆ ಹೋಗ್ತಾ ಇರೋದು ನೋಡ್ರಿ. ದೇವಸ್ಥಾನದ ಒಳಗಡೆ ಇವಾಗ ಎಂಟ್ರಿ ಆಯಿತು. ಆಲ್ಮೋಸ್ಟ್ ಆಲ್ ಒಂದು ಹಾಫ್ ಆನ್ ಅವರ್ ನಿಂತ್ಕೊಂಡ್ಬಿಟ್ರು ಇಲ್ಲಿ ಕ್ಯೂಯಲ್ಲಿ. ಫೇಮಸ್ ದೇವಸ್ಥಾನ ಇದಂತೂ, ಅದಕ್ಕೆ ಇಷ್ಟೊಂದು ಜನ. ವಾರದಲ್ಲಿ ಅದು 2 ದಿನ ಓಪನ್ ಆಗೋದು. ತುಂಬ ಅಂದರೆ ತುಂಬ ಜನ ಬಂದ್ಬಿಡ್ತಾರೆ ಒಟ್ಟಿಗೆ. ದೇವಸ್ಥಾನ ಎಷ್ಟು ಗಂಟೆಗೆ ಓಪನ್ ಆಗೋದು? ಬೆಳಿಗ್ಗೆ ಎಷ್ಟು ಗಂಟೆ? 8 ಗಂಟೆ. ಬೆಳಿಗ್ಗೆ ಕರೆಕ್ಟಾಗಿ ನಿಮಗೆ 8 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ. ಅದೇನು ಹೊಡಿತವ್ರಲ್ಲ, ಎಲ್ಲರೂ ಹೊಡಿತವ್ರು, ನಾವು ಹೊಡಿತೀವಿ. ನಾನು ಹೇಳಿದೆ ಅಲ್ಲೇ, ಏದಕ್ಕಾದ್ರೂ ನಾನು ಕರ್ಕೊಂಡೆ ಅಂದೆ ಅಂತ್ಯ ಅಂತ. ಇಷ್ಟೊತ್ತು ದರ್ಶನ ಎಲ್ಲ ಆಗೈತೆ. ಇನ್ನೇನಿದ್ರು ಇವಾಗ ತಡೆ ಓಡಿಸ್ಬೇಕು. ಅದೇ ನಾನು ತೋರಿಸಿದ್ನಲ್ಲ ಒಂದು ಮಡಿಕೆ ಒಳಗಡೆ ನಿಂಬೆಹಣ್ಣು ಇಕ್ಬಿಟ್ಟು ಅವಾಗಲೇ ಕೊಟ್ಟಿದ್ರಲ್ಲ ಐಸ್ ಮಾಡುವಲ್ಲ ಎಂಟ್ರೆನ್ಸಲ್ಲಿ, ಅದನ್ನ ಇಲ್ಲಿ ಒಳಗಡೆ ಹೋಗ್ಬಿಟ್ಟು ತಡೆ ಓಡಿಸ್ಬೇಕಂತೆ. ಇವಾಗ ಆ ತಡೆ ಓಡಿಸೋದಕ್ಕೂ ಟಿಕೆಟ್ ಐತೆ. ಟಿಕೆಟ್ ತೊಗೊಬರೋಕೆ ಹೋಗೋರೆ 10 ರೂಪಾಯಿ ಒಬ್ಬರಿಗೆ. 10 ರೂಪಾಯಿ ತಡೆ ಓಡಿಸೋಕ್ಕೆ ಟಿಕೆಟ್. ಒಳಗಡೆ ದೇವ್ರ ಮುಂದೆ ನಿನ್ನ ಕುಣಿಸ್ಬಿಟ್ಟು ಗಂಟೆ ಹೊಡೆದ್ಬಿಟ್ಟು ಮಂತ್ರಗಳು ಹೇಳ್ತಾರೆ. ಅವಾಗ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ನಿಮಗೆ ಆಟೋಮೆಟಿಕ್ ನಿಮ್ಮ ಮೈ ಮೇಲೆ ಬಂದ್ಬಿಡುತ್ತೆ. ಅದು ಎಕ್ವಿಪ್ಮೆಂಟ್ಸಲ್ಲಿ ನಿಮ್ಮ ಅದು ಏನು ಬಂದಿರುತ್ತೆ ನೆಗೆಟಿವ್ ಎನರ್ಜಿ ಅದನ್ನೆಲ್ಲ ಬಿಡಿಸ್ಬಿಡ್ತಾರೆ, ಕಂಪ್ಲೀಟಾಗಿ ಬಿಡಿಸ್ಬಿಡ್ತಾರೆ. ಅದು ಬಿಟ್ಟು ನಿಮ್ಗೆ ಏನಾದರೂ ಕೆಟ್ಟ ದೃಷ್ಟಿ, ಏನಾದರೂ ಕಣ್ಣು ಆ ಥರ ಏನಾದರೂ ಬಿದ್ದಿದೆ ಅಂತ ನಿಮ್ಗೆ ಅನಿಸಿದ್ರೆ ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು ತಡೆ ಅಂತ ಹೊಡಿತಾರೆ. ಆಲ್ಮೋಸ್ಟ್ ಅಲ್ಲಿ ಕೆಟ್ಟ ಕಣ್ಣು, ಕೆಟ್ಟ ದೃಷ್ಟಿ ಎಲ್ಲ ಹೋಗ್ಬಿಡುತ್ತೆ ಅಂತ. ನಾನು ಲೈಫಲ್ಲಿ ಇಲ್ಲಿ ಗಂಟ ಒಂದ್ಸತಿನೂ ತಡೆ ಓಡಿಸಿಲ್ಲ ಗುರು. ಇವತ್ತೇ ಫಸ್ಟ್ ಓಡಿಸ್ತಾ ಇರೋದು. ತುಂಬ ಹೆಂಗೊತ್ತ ಗುರು, ಅವರು ಕಾಯಿ, ಮಡಿಕೆ ಮತ್ತು ನಿಂಬೆಹಣ್ಣು ಇಟ್ರಲ್ಲ, ಅದೆರಡು 3 ಸೆಂಟ್ರಲ್ ಭಾಗ ಆಗಿಬಿಡ್ಬೇಕು. ಇಲ್ಲ ಅಂದರೆ ಏನೋ ಕೆಟ್ಟದೃಷ್ಟಿ ಇರುತ್ತೆ ಅಂತ ಮತ್ತೆ ತರಿಸ್ಬಿಟ್ಟು ಮತ್ತೆ ಹೊಡಿಬೇಕು. ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ ಮುಂದೆ, ಏನೋ ಸಣ್ಣದು ಆಕ್ಸಿಡೆಂಟು ಏನಾದರೂ ಆಗುತ್ತೇನೋ. ಅದಾಗಿ ಪೀಸ್ ಆಗಿಲ್ಲ ಅಂದರೆ ಆಗಿಲ್ಲ, ಏನಾದ್ರು ಆಗ್ಬೋದೇನೋ. ಇವಾಗ ನಾವು ದೇವಸ್ಥಾನದಿಂದ ಹೊರಗಡೆ ಹೋಗೋ ಟೈಮ್ ಬಂದಿದೆ. ಇಷ್ಟೇ ತಾನೇ? ಇವ್ರಿಗೆ ಹಾಕೋಣ, ಚೆನ್ನಾಗಿ ಹಾಕೋಣ, ಸ್ವಲ್ಪ ಹಾಕೋಣ. ಹಾಂ, ನಿಮಗೆ ಬೇಗ ಕೂದಲು ಬರಲಿ ಅಂತ. ಕುರುಬನಕಟ್ಟೆ ದೇವಸ್ಥಾನದಿಂದ ನಾವು ಇವಾಗ ಗಗನಚುಕ್ಕಿ ಬರಚುಕ್ಕಿ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಗಗನಚುಕ್ಕಿ ಬರಚುಕ್ಕಿ? 20. ಇಲ್ಲಿಂದ ಗಗನಚುಕ್ಕಿ ಬರಚುಕ್ಕಿ 20 ಕಿಲೋಮೀಟರ್ ಆಗುತ್ತೆ. ನೀವ್ಯಾರಾದರೂ ಗಗನಚುಕ್ಕಿ ಬರಚುಕ್ಕಿಗೆ ಏನಾದರೂ ಬಂದಿದ್ರೆ ಈ ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡಿ. ಗಗನಚುಕ್ಕಿ ಬರಚುಕ್ಕಿಗೆ ಬಂದಿದ್ರೆ ಈ ಕುರುಬನಕಟ್ಟೆ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಇಲ್ಲೊಂದು ವಿಸಿಟ್ ಮಾಡ್ಬಿಟ್ಟು ಹೋಗಿ. ನಿಮ್ದು ಏನೇ ಕೆಟ್ಟ ದೃಷ್ಟಿ ಇದ್ರೂ ಇಲ್ಲಿ ಹೋಗ್ಬಿಡುತ್ತೆ. ತುಂಬ ಜನ ಬಂದವ್ರೆ ನೋಡ್ರಿ ಗುರು, ಸಕ್ಕ ಜನ ಬಂದವ್ರೆ. ಹುಡುಗರೆಲ್ಲ ರೆಡಿ ಆಗವ್ರೆ ಹೋಗಕ್ಕೆ. ಲೆಟ್ಸ್ ಗೋ. ಸರಿ ಗುರು, ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ನೆಕ್ಸ್ಟು ಪಾರ್ಟ್ 2 ನಿಮಗೆ ಗಗನಚುಕ್ಕಿ ಬರಚುಕ್ಕಿಲಿ ಸಿಗ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರ್ರಿ. ಟೇಕ್ ಎ ಬ್ರೇಕ್. ಟೇಕ್ ಎ ಬ್ರೇಕ್. ಬಾಯ್.